ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ರಾಜ್ಯ ರಾಜಕೀಯ ಹಾಗೇನೆ ರಾಷ್ಟ್ರದ ರಾಜಕಾರಣ ಇದರಲ್ಲಾಗುವಂಥ ಒಂದಷ್ಟು ವಿಚಾರಗಳು, ಬೆಳವಣಿಗೆ, ಇದರ ಒಂದಷ್ಟು ಇನ್ಸೈಡ್ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಏನೇನು ಆಗ್ತಾ ಇದೆ, ಒಳ ಸುಳಿಗಳೇನು, ಇದೆಲ್ಲದರ ಬಗ್ಗೆ ಕೂಡ. ಸೊ ನಮ್ಮ ಜೊತೆ ಇದ್ದಾರೆ ರಂಗನಾಥ್ ಭಾರದ್ವಾಜ್. ಎಲ್ಲ ಸದ್ಯಕ್ಕೆ ಆಗ್ತಿರುವಂಥ ಬೆಳವಣಿಗೆ ಬಿಜೆಪಿಯ ಬೆಳವಣಿಗೆ. ಯಾಕಂದರೆ ಒಂದು ರೆಬೆಲ್ ಗುಂಪು ಮತ್ತೊಂದು ಕಡೆ ಅಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರಿಯಬೇಕು ಅಂತ ಒಂದಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಆದರೆ ಯಾಕೆ, ಎಲ್ಲಿಂದ ಶುರುವಾಯಿತು ಈ ಫ್ರಿಕ್ಷನ್, ಇದರ ಬಗ್ಗೆ ಮಾತನಾಡೋಣ. ರಂಗನಾಥ್ ಅವರೇ, ಈಗ ನಾವು ಗಮನಿಸ್ತಾ ಇದ್ದೀವಿ ಬಿಜೆಪಿಯಲ್ಲಿ ಏನಾಗ್ತಿದೆ. ಬಿಜೆಪಿ ಹೇಳಿ ಕೇಳಿ ಶಿಸ್ತಿನ ಪಕ್ಷ, ಆದರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷ ಹೋಗ್ತಿರುವಂತಹ ದಾರಿ ಯಾಕೋ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಅಧ್ಯಕ್ಷರ ಬದಲಾವಣೆಯ ಕೂಗು, ಎಲ್ಲಿಂದ ಶುರುವಾಯಿತು ಫ್ರಿಕ್ಷನ್ ಅಂತ? ಆರಂಭದಿಂದ ಅದೇನೋ ಗೊತ್ತಿಲ್ಲ. ಈ ಬಿಜೆಪಿ ಹಿರಿಯ ನಾಯಕರುಗಳಿಗೆ, ಅಂದರೆ ಕೇಂದ್ರದ ನಾಯಕರುಗಳಿಗೆ ಈ ಕರ್ನಾಟಕದ ಪಾಲಿಟಿಕ್ಸ್ ಬಗ್ಗೆ, ಬಿಜೆಪಿಯ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದು ಥರ ಉಪೇಕ್ಷೆ ಇದೆ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ಯಾವುದೇ ಸಮಸ್ಯೆಗಳು ಮಿತಿಮೀರಿ ಹೋಗೋ ತನಕ ಹೈಕಮಾಂಡ್ ಪ್ರಯತ್ನನೇ ಪಡಲ್ಲ. ಹಿಂದೆಲ್ಲ ನಾವು ಹಲವಾರು ಸಂಗತಿಗಳನ್ನು ನೋಡಿದ್ದೀವಿ. ನಾವು ಹಿಂದೆ ಯಡಿಯೂರಪ್ಪ ಮನಸ್ಸಿಗೆ ಬೇಜಾರಾದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ, ರಾಮುಲು ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ, ಪಕ್ಷ ಸೋತಂಥ ಸಂದರ್ಭದಲ್ಲಿ, ಇದೆಲ್ಲದೂ ಕೂಡ ಬಹುಶಃ ನನಗನ್ನಿಸ್ತಾ ಇದೆ ಈಗ ನೋಡಿ ಬಿ ಜೆ ಪಿಗೆ ಹೇಳಿ ಮಾಡಿಸಿದಂಥ ಟೈಮು ಅವಿನಾಶ್ ಇದು. ಯಾಕಂದರೆ ಕಾಂಗ್ರೆಸ್ಸಿನ ವೈಫಲ್ಯತೆಗಳಿವೆ, ಸರ್ಕಾರದ ವೈಫಲ್ಯತೆಗಳು ತುಂಬ ಎದ್ದು ಕಾಣ್ತಾ ಇವೆ. ಸೊ ಇಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಅಸ್ತ್ರಗಳಿವೆ ಝಳಪಿಸ್ಲಿಕ್ಕೆ, ಆದರೆ ಅಸ್ತ್ರಗಳನ್ನು ಪ್ರಯೋಗಿಸುವಂಥ ಸ್ಥಿತಿನಲ್ಲಿ ಬಿ ಜೆ ಪಿ ಇಲ್ಲ. ಯಡಿಯೂರಪ್ಪನವ್ರಿಗೆ ಪಕ್ಷ ಕಟ್ಟಿ, ಪಕ್ಷ ಬೆಳೆಸಿ, ಜೊತೆಗೇನು ಅಂದರೆ ತಾವೇ ಏಕಮೇವ ದ್ವಿತೀಯ ನಾಯಕನಾಗಿ ಹೊರಹೊಮ್ಮುವಂಥ ಅವಕಾಶಗಳಿದೆಯಲ್ಲ, ಅದನ್ನು ಅವ್ರು ಸದುಪಯೋಗ ಪಡಿಸ್ಕೊಂಡಿಲ್ಲ, ಆಗಿಲ್ಲ. ಯಾಕಂದರೆ ಅವ್ರೇನಿದ್ರು ಈ ಬಿ ಜೆ ಪಿಯ ಅಂಬ್ರೆಲಾ ಇದೆಯಲ್ಲ, ಅದರ ನೆರಳಲ್ಲಿ ಮಾತ್ರ ಅವ್ರು ದೊಡ್ಡ ನಾಯಕರಾಗ್ಬೋದು ಅನ್ನೋದು ಸಾಬೀತಾಗಿದೆ. ಯಾಕಂದರೆ ನೋಡಿ, ಹಿಂದೆ ಅವ್ರ ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ 10% ಅವರು ಓಟನ್ನು ಪಡೆದಿದ್ರು. ಇವರು ಎಷ್ಟು ಸೀಟ್ಗಳನ್ನು ಗೆದ್ದರು ಅಂತಲ್ಲ, ಬಿ ಜೆ ಪಿ ಎಷ್ಟು ಸೀಟ್ಗಳಲ್ಲಿ ಸೋಲ್ತು. ಈ ಮುಖಾಂತರ ಕಾಂಗ್ರೆಸ್ಸಿಗೆ ಹೆಂಗೆ ಅವಕಾಶ ಸಿಕ್ತು. ಬಿ ಜೆ ಪಿ ನಾಯಕರು ಯಾಕೆ ಹೆದರ್ತಾರೆ ಅಂತಂದರೆ ಅದೇ ಕಾರಣದಿಂದ. ಯಡಿಯೂರಪ್ಪ ಎಂದೆಂದು ಯಾವ್ಯಾವಾಗ 10 ದೂರ ಹೋಗಿರಲ್ಲ, ಅವಾಗೆಲ್ಲ ಲಿಂಗಾಯತರಿಗೆ ಒಂದು ಬೇರೆ ಬೇರೆ ಸಂದೇಶಗಳು ರವಾನೆ ಆಗಿದೆ. ಈ ಕಳೆದ ಬಾರಿ ಕೂಡ ಯಡಿಯೂರಪ್ಪ ಇಳಿಬೇಕಾರೆ ಅವರು 10 ಸುರಿದು ಕರೆದನೇ ಇಳಿದಿದ್ದು. ಅದಾದ್ಮೇಲೆ ಬೊಮ್ಮಾಯಿ ಅವ್ರನ್ನ ಕೂಡಿಸಿದ್ರು. ಅದಾದ್ಮೇಲೆ ಸ್ಥಿತಿಗತಿಗಳೇನಾಯಿತು, ಈಗ ಯಾಕೆ ಅವರ ಮಗನನ್ನು ಪರಿಗಣಿಸಿದ್ದಾರೆ ಅಂತಂತಂದರೆ ತುಂಬ ಸ್ಪಷ್ಟ. ಇಲ್ಲಿ ಏನು ಅಂತಂದರೆ, ಇಲ್ಲಿ ಯಡಿಯೂರಪ್ಪನ ಯಾವಾಗಲೂ ಕೂಡ ಒಂದು ಲೂಪಲ್ಲಿ ಇಟ್ಕೊಂಡಿರಬೇಕು, ಅವಾಗ ಮಾತ್ರ ನಾವು ಆರಾಮಾಗಿರ್ಬೋದು ಅನ್ನೋ ಒಂದು ಮನೋಭಾವನೆ. ಸೊ ಹೀಗಾಗಿನೇ ಈ ಮ್ಯಾನೇಜ್ ಮಾಡುವಂಥ ಪ್ರಕ್ರಿಯೆಗಳು ಸಾಗ್ತಾ ಇವೆ. ಬಟ್ ಸರ್, ಇಲ್ಲಿ ಆರಂಭಿಕವಾಗಿ ನಾವು ನೋಡಿದ್ರೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ಈ ಲಿಸ್ಟ್ ಚಿಕ್ಕದಿತ್ತು. ಬಟ್ ಇವಾಗ ಡೆವಲಪ್ ಆಗ್ತಾ ಇದೆ. ಸುಧಾಕರ್ ಮಾತಾಡ್ತಿದ್ದಾರೆ, ಶ್ರೀರಾಮುಲು ಮಾತಾಡ್ತಿದ್ದಾರೆ. ಕರೆಕ್ಟ್. ಸೊ ಯಾಕೆ ಎಲ್ಲರೂ ವಾಯ್ಸ್ ಔಟ್ ಮಾಡ್ತಿರೋದು ಯಾಕೆ? ಈ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿರಿ ನೀವು. ಮೊದಲೇನು ಅಂದರೆ 3 ಮತ್ತೊಂದು ಜನ, ಇವ್ರು ಏನು ಮಾಡ್ತಾರೆ ಬಿಡು ಅನ್ನೋಂಥ ಮನೋಭಾವನೆ ಇತ್ತು. ಮೆಲ್ಲಗೆ ಜನ ಸೇರ್ಕೊಂಡ್ರು. ನೋಡಿ, ಕುಮಾರ್ ಬಂಗಾರಪ್ಪ ಸೇರ್ಕೊಂಡ್ರು. ಕುಮಾರ್ ಬಂಗಾರಪ್ಪ ಅವ್ರನ್ನ ಕಡೆಗಣಿಸಂಗಿಲ್ಲ. ಬಂಗಾರಪ್ಪನ ಪ್ರಭಾವ ಆ ಕಡೆ ಭಾಗದಲ್ಲಿ ತುಂಬ ಇದೆ. ಜೊತೆಗೆ ಹಿಂದುಳಿದ ವರ್ಗದ ನಾಯಕ. ಇವಾಗ ಯಾರು ಏನೇ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಕೂಡ ಅದರಲ್ಲಿ ಬಂಗಾರಪ್ಪನವ್ರ ನೆರಳು ಕಾಣುತ್ತೆ. ಖಂಡಿತ. ಸೊ ಅದು ಬಂಗಾರಪ್ಪನವ್ರ ಭಾಗ ಸೇರ್ಕೊಂಡ್ರು. ತುಂಬ ಅಸಮಾಧಾನದಿಂದ ಕುದಿತಾ ಇದ್ರು ಅರವಿಂದ್ ಲಿಂಬಾವಳಿ. ನೋಡಿ, ಅರವಿಂದ್ ಲಿಂಬಾವಳಿಯವ್ರನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ನಾಯಕರುಗಳು. ಅರವಿಂದ್ ಲಿಂಬಾವಳಿಯವರ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಕೇಂದ್ರದ ನಾಯಕರ ಜೊತೆಗೆ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ. ಅವರಿಗೆ ರಾಜ್ಯದ ಡೆವಲಪ್ಮೆಂಟ್ಗಳ ನಡುವೆ ಅವ್ರದ್ದು ಎಲ್ಲಿ ಸಲದನ್ನು ಮೈ ಮೇಲೆ ಹೇಳ್ಕೊಂಡ್ರು. ಹೀಗಾಗಿ ಅವರೇ ನೇಪಥ್ಯಕ್ಕೆ ಸರಿಬೇಕಾಯಿತು. ಪ್ರಶ್ನೆ ಬೇರೆ. ಹಾಗಂತ ಅವರೇನು ಸುಮ್ಮನಿದ್ದಾರೆ ಅಂತಲ್ಲ. ನೋಡಿ, ತಮ್ಮ ಹೆಂಡತಿಗೆ ಟಿಕೆಟ್ ಕೊಡಿಸಿದ್ರು, ಗೆಲ್ಲಿಸಿದ್ರು. ಸೊ ಈ ಮುಖಾಂತರ ಏನು ಅಂತಂದರೆ ಅವಕಾಶ ಸಿಕ್ಕರೆ ಮತ್ತೆ ನಾಯಕರಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಅವರು ಸೇರ್ಕೊಂಡಿದ್ದು ಒಂದು ದೊಡ್ಡ ಬೆಂಬಲ ಸಿಕ್ತು. ದಾವಣಗೆರೆ ಭಾಗದಲ್ಲಿ ಸಿದ್ದೇಶ್ ಬಂದರು, ಆ ಕಡೆಗೆ ಶಾಸಕರು BP ಹರೀಶ್ ಬಂದರು ದಾವಣಗೆರೆ ಭಾಗದಲ್ಲಿ. ಈ ಕಡೆ ಬೆಳಗಾವಿ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ, ಈ ಕಡೆ BC ಪಾಟೀಲ್. ಸಾಮಾನ್ಯ ಸಂಗತಿ ಅಲ್ಲ ಇದು. ಹಿಂಗೆ ಈ ಬೇರೆ ಬೇರೆ ಭಾಗಗಳಿಂದ ನಾಯಕರು ಸೇರಿಕೊಂಡು ಈ ಅತೃಪ್ತರ ಬಣ ಇದೆಯಲ್ಲ, ಅದು ಕೂಡ ಸ್ಟ್ರಾಂಗ್ ಆಗಿದೆ. ಜೊತೆಗೇನು ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಇವರೆಲ್ಲ ವಿವರಗಳನ್ನು ಕೊಟ್ಟರಲ್ಲ, ಅದು ಕೇಂದ್ರದ ನಾಯಕರ ಗಮನ ಸೆಳೆದಿದೆ ಅಂತ. ಜೊತೆಗೇನು ಅಂದರೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಬೊಮ್ಮಾಯಿಯವರು ಕೂಡ ಇದರ ವ್ಯಾಪ್ತಿನಲ್ಲಿದ್ದಾರೆ, ಈ ಗುಂಪಿನ ಒಳಗಡೆ ಇದ್ದಾರೆ. ಅವರೂ ಕೂಡ ಏನಾಗ್ತಾ ಇದೆ, ಬರೀ ಲಿಂಗಾಯತ ನಾಯಕರು ಅಂದ ತಕ್ಷಣ ಬರೀ ಯಡಿಯೂರಪ್ಪ ಅಲ್ಲ, ಯಡಿಯೂರಪ್ಪನವ್ರ ಕುಟುಂಬ ಮಾತ್ರ ಅಲ್ಲ ಅಂತ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಬಂದಿದ್ದು, ಜೊತೆಗೆ ಅಸಮಾಧಾನ, ಈ ಸೋಮಣ್ಣವರ ಅಸಮಾಧಾನ ಹಾಗೆ ಮುಂದುವರಿತಾ ಇದೆ. ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ
ಅಡಿಕ್ಟ್ ಟು ದಿಸ್ ಈಶ್ವರಪ್ಪ ಅವರು ಕೂಡ ಈಶ್ವರಪ್ಪ ಪಕ್ಷದಲ್ಲಿಲ್ಲ, ಆದರೆ ಹಿಂದಿನಿಂದ ಏನೇನು ಪ್ರಯತ್ನ ಮಾಡಬೇಕು ಮಾಡ್ತಾನೆ ಇದ್ದಾರೆ. ಸೊ ಇದೆಲ್ಲದೂ ಕೂಡ ಸೇರಿಕೊಂಡು ಇವ್ರನ್ನ ಕಡೆಗಣಿಸಂಗಿಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿದೆ. ಏನಾಗುತ್ತೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವರು ಅಧ್ಯಕ್ಷನ ಬದಲಾಯಿಸ್ತಾರಾ ಅಥವಾ ಇವರೇ ಅಧ್ಯಕ್ಷರನ್ನ ಮುಂದುವರಿಸ್ತಾರಾ ಅದು. ಸರ್, ಇನ್ ಕೇಸ್ ಏನಾದರೂ ಹೈಕಮಾಂಡ್ ಭಾಳ ಒಂದು ಬೋಲ್ಡ್ ಡಿಸಿಷನ್ ತಗೊಳ್ತು, ವಿಜೇಂದ್ರ ಅವ್ರನ್ನ ನಾವು ಚೇಂಜ್ ಮಾಡ್ತೀವಿ ಅಂತ, ಏನಾಗೋದು, ವಾಟ್ ನೆಕ್ಸ್ಟ್ ಅಂತ? ಇಲ್ಲಿ ಅದೇ ಸಮಸ್ಯೆ ಬಂದಿರೋದು. ಈಗ ವಿಜೇಂದ್ರ ಅವ್ರನ್ನ ಇಳಿಸ್ಬಿಟ್ರೆ, ಅವ್ರನ್ನ ಮುಂದುವರಿಸ್ಲಿಲ್ಲ ಅಂತಂದ್ರೂ ಕೂಡ ತೊಂದರೆಗಳನ್ನೇ. ಯಾಕಂದರೆ ಯಡಿಯೂರಪ್ಪನವ್ರ ಬಣ, ಅವ್ರ ಸಮುದಾಯ ಸುಮ್ಮನಿರುವಂಥವರಲ್ಲ, ಏನಾದರೂ ಮಾಡಿಬಿಡ್ತಾರೆ, ಮತ್ತೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅಂತ. ಒಂದು ವೇಳೆ ಏನಾದರೂ ಬೇರೆಯವ್ರನ್ನ ತಂದಿಟ್ಟರೂ ಕೂಡ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನು ತಂದಿಡ್ತೀರಿ? ಈಗ ಯತ್ನಾಳು ನಾನು ಕೂಡ ಅಧ್ಯಕ್ಷನಾಗ್ತೀನಿ ಅಂತಂತಾರೆ. ಯತ್ನಾಳ್ ಅವ್ರಿಗೆ ಅಪಾರ ಅನುಭವ ಇದೆ, ಪ್ರಶ್ನೆ ಬೇರೆ. ಅದು ಸಮಸ್ಯೆ ಏನಪ್ಪ ಅಂತಂದರೆ ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಹೇಳೋಕ್ಕಾಗಲ್ಲ. ಅವರು ಯಾವ ಲೆಫ್ಟ್ ಆ್ಯಂಡ್ ರೈಟ್ ತಗೊಳ್ಳುವಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರನ್ನು ಸೇರಿಸ್ಕೊಂಡೆ ತಗೊಂಡ್ಬಿಡ್ತಾರೆ. ಆಮೇಲೆ ಹೌದು, ಅವ್ರು ಹೇಳಿದ್ದೆಲ್ಲವೂ ಕೂಡ ಈ ಎಷ್ಟರ ಮಟ್ಟಿಗೆ ಪಕ್ಷದಲ್ಲಿ ತಪ್ಪು ಸಂದೇಶಗಳು ರವಾನೆ ಆಗಿದೆ ಅನ್ನೋದಕ್ಕೆ. ಯಾರನ್ನು ಮಾಡ್ತೀರಿ ನೀವು? ಇಲ್ಲೇನೊಂದ್ರೆ ಲಿಂಗಾಯತನೇ ಪರಿಗಣಿಸಬೇಕು ಅನ್ನೋದಾದರೆ ಲಿಂಗಾಯತ ನಾಯಕರನ್ನ ಯಾರು ಮಾಡ್ತಾರೆ? ಒಂದು ವೇಳೆ ಇಲ್ಲಪ್ಪ ಬೇಡ, ಹಿಂದುಳಿದ ವರ್ಗದವ್ರನ್ನ ಪರಿಗಣಿಸಬೇಕು ಅನ್ನೋದವ್ರು ಯಾರನ್ನ ಮಾಡ್ತಾರೆ? ಸೊ ಇದೆಲ್ಲದೂ ಕೂಡ. ಇನ್ನೊಂದು ಈ ಅತೃಪ್ತ ಬಣದ ಇನ್ನೊಂದು ಬೇಡಿಕೆ ಇದೆ, 3 ಜನರನ್ನು ಬದಲಾಯಿಸಿಬಿಡಿ ಅಂತ. ಒಂದು BJP ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಿ, ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವ್ರನ್ನ ಬದಲಾಯಿಸಿ, ವಿಪಕ್ಷ ನಾಯಕರಾಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಬದಲಾಯಿಸಿ ಅಂತ. ನನಗನ್ಸುತ್ತೆ ಈ ರೀತಿ 3-3ಕ್ಕೂ ಕೈ ಹಾಕಿ ಕೈ ಸುಟ್ಕೊಳ್ಳುವಂಥ ಕೆಲಸ ಮಾಡಲ್ಲ. ಹೀಗಾಗಿ ಏನು ಅಂದರೆ, ಈಗ ಯಡಿಯೂರಪ್ಪನವರ ಬಣ ಇದೆಯಲ್ಲ, ವಿಜೇಂದ್ರ ಅವ್ರ ಬಣ, ಅವ್ರು ಹೇಳ್ತಾ ಇದೆ, ನೋಡ್ತಾ ಇರಿ, ಇವತ್ತು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ವಿಜೇಂದ್ರ, ಇನ್ನೊಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ ಏನಾಗುತ್ತೆ ಅಂತ. ಆದರೆ ಇದಕ್ಕೆ ಭಿನ್ನವಾದಂಥ ಸ್ಟೇಟ್ಮೆಂಟ್ ಆ ಕಡೆಯಿಂದ ಬರ್ತಾ ಇದೆ, ಇಲ್ಲ ಡೆಫಿನೆಟ್ಲಿ ಬದಲಾಯಿಸ್ತಾರೆ ಅಂತ. ಇಲ್ಲಿ ಇವ್ರನ್ನ ಬದಲಾಯಿಸಿದ್ರೂ ಅಪಾಯವೇ. ಜೊತೆಗೇನು ಅಂದರೆ, ಈಗ ಅತೃಪ್ತರು ಹೇಳ್ತಾ ಇದ್ದಾರೆ, ನೀವು ಯಾರನ್ನು ಮಾಡ್ತೀರಿ ಮಾಡಿ, ಬೆಂಬಲ ಕೊಡ್ತೀವಿ, ವಿಜೇಂದ್ರ ಬೇಡ ಅಂತ. ಸರ್, ಕೊನೆಯದಾಗಿ ಕ್ವಿಕ್ ಆಗಿ ಒಂದು ಪ್ರಶ್ನೆ. ಎಲ್ಲೊಂದು ಕಡೆ ಮಹಾರಾಷ್ಟ್ರದಲ್ಲಿ ಏನಾಯಿತು, NCPಲಿ ಏನಾಯಿತು, ಸೊ ಆ ಥರ ಏನಾದರೂ ಒಂದು ದೊಡ್ಡ ರೆವಲ್ಯೂಷನ್ BJP ನಾವು ನಿರೀಕ್ಷೆ ಮಾಡ್ಬೋದಾ? ಹೇಗೆ ಇವಾಗ ನನಗೆ ಅನಿಸ್ತಾ ಇದೆ ಏನು ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಇವರು ಕೈ ಸುಟ್ಕೊಂಡಿದ್ದಿತ್ತಲ್ಲ, ಈ ದೊಡ್ಡ ದೊಡ್ಡ ಜಾತಿಯವ್ರನ್ನ ಮೈಮೇಲೆ ಎಳಕಬಾರದು ಅನ್ನುವಂಥ ಸಂದೇಶ ರವಾನೆ ಆಗಿದ್ದಿದೆಯಲ್ಲ, ಸೊ ಅದೆಲ್ಲವನ್ನು ಅಸ್ತ್ರಗಳನ್ನು ಬಳಸ್ಕೊಂಡೇ ಕೆಲವರು ಉಳಿತಾ ಹೋದರು. ಯಡಿಯೂರಪ್ಪನವ್ರ ಮಗನಿಗೆ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಇಂತಹ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದೇನು ಸಾಮಾನ್ಯ ಸಂಗತಿ ಅಲ್ಲ. ನೋಡಿ, ಹಿಂದಿದ್ದಂಥ ಅಧ್ಯಕ್ಷರು ಕಟೀಲ್ ಅವರು ಸದ್ದು ಗದ್ದಲಂಗಿದ್ರು. ಅವ್ರು ಏನು ಮಾಡಿದ್ರು, ಏನು ಬಿಟ್ಟರು, ಅದು ಏನು ಗೊತ್ತಾಗ್ತಾನೆ ಇರಲಿಲ್ಲ. ಯಾಕೆಂದರೆ ಎಲ್ಲವನ್ನೂ ಕೂಡ ಅವರು ಕೇಂದ್ರದ ನಾಯಕರನ್ನು ಕೇಳ್ತಾ ಇದ್ರು, ಕೆಲವೊಂದನ್ನು ಮಾಡ್ತಾ ಇದ್ರು, ಕೆಲವೊಂದು ಮಾಡ್ತಿರಲಿಲ್ಲ. ಅದೇನೋ ಒಂಥರ ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಡ್ತು. ಯಡಿಯೂರಪ್ಪನ ಮಗ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ, ವಿಜೇಂದ್ರ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಇಲ್ಲಪ್ಪ ಬಹಳಷ್ಟು ಬದಲಾವಣೆಗಳಾಗ್ತವೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಆರಂಭದಿಂದಲೂ ಕೂಡ ಈ ಒಟ್ಟಿಗೆ ಹೋಗ್ತಾ ಇದ್ದಾರೆ ನಾಯಕರು ಅಂತ ಅನ್ನಿಸ್ಲೇ ಇಲ್ಲ. ಇವತ್ತು ನನಗೆ ಅನಿಸ್ತಾ ಇದೆ ಏನು ಅಂತಂದರೆ, BJP ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಪ್ರಯೋಗ ಮಾಡಿದ್ದಾರೆ, ಆ ಪ್ರಯೋಗ ಬಹುಶಃ ಇಲ್ಲೂ ಕೂಡ ಶುರು ಆಗಬಹುದು ಅಂತ. ಯಾಕಂದರೆ ತುಂಬ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ ಇವತ್ತು ವೀಕ್ ಆಗ್ತಿರುವಂಥ ಸಂದರ್ಭದಲ್ಲಿ, ಅಂದರೆ ಆರೋಪ ಪ್ರತ್ಯಾರೋಪಗಳು ಬರ್ತಿರುವಂಥ ಸಂದರ್ಭದಲ್ಲಿ, ಇನ್ನೊಂದು ಕಡೆಗೆ KPCC ಅಧ್ಯಕ್ಷ DK ಶಿವಕುಮಾರ್ ಪಕ್ಷವನ್ನು ಮತ್ತಷ್ಟು ಶಾಸಕರನ್ನ ಸೆಳೆದು ಬಲಪಡಿಸ್ತಿರುವಂಥ ಸಂದರ್ಭದಲ್ಲಿ, ಈಗಾಗಲೇ ನೋಡಿ ಅವರು JDSನ ಬುಟ್ಟಿ ಕೈ ಹಾಕಿದ್ದಾರೆ, ಓಪನ್ ಆಫರ್ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ BJP ವೀಕ್ ಆಯಿತು ಅಂತಂತಂದರೆ ಅರಗಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ದಕ್ಷಿಣ ಭಾರತದ ಹೆಬ್ಬಾಗಿಲು. ಸೊ ಹೀಗಾಗಿ ಏನು ಅಂತಂದರೆ, ಇಲ್ಲೂ ಕೂಡ ಪ್ರಯೋಗ ಶುರು ಆದರೆ ಅಚ್ಚರಿ ಇಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ಇನ್ಸೈಡ್ ವಿಚಾರಗಳನ್ನು ಹೇಳಿದ್ರು ರಂಗನಾಥ್ ಭಾರದ್ವಾಜ್ ಅವರು. ನೋಡೋಣ ಏನಾಗುತ್ತೆ, BJP ಎಲ್ಲ ಗೊಂದಲಗಳು ಆದಷ್ಟು ಬೇಗ ಪರಿಹಾರ ಆಗುತ್ತಾ ಅಥವಾ ಇನ್ನೊಂದು ಲೆವೆಲ್ಗೆ ಹೋಗುತ್ತಾ, ಕಾದು ನೋಡೋಣ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.